ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ತುಮಕೂರು ಡಿಸ್ಟಿಕ್ಕು ಪಾವಗಡ ತಾಲೂಕು ಈ ಜಮೀನಿಂದ ಪಾವಗಡ ತಾಲೂಕಿಗೆ ಅಂದರೆ ಪಾವಗಡಕ್ಕೆ 15 ಕಿಲೋಮೀಟರ್ ಆಗುತ್ತೆ. ಇನ್ನು ಬಳ್ಳಾರಿ ಹೈವೇ 3 ಕಿಲೋಮೀಟರ್ ಆಗುತ್ತೆ. ಇನ್ನು ತಾರ್ ರೋಡ್ಗೆ ಈ ಜಮೀನು 50 ಮೀಟರ್ ಆಗುತ್ತೆ. ವಿಲೇಜ್ಗೆ 1 ಕಿಲೋಮೀಟರ್ ಆಗುತ್ತೆ. ಇದು 15 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 15 ಎಕರೆ ಮಾರುವಂಥ ಜಮೀನು. ಮೊದಲನೇದಾಗಿ ಇದು ಪಾವಗಡಕ್ಕೆ 15 ಕಿಲೋಮೀಟರ್ ಆಗುತ್ತೆ. ವಿಲೇಜ್ಗೆ 1 ಕಿಲೋಮೀಟರ್ ಆಗುತ್ತೆ. ತಾರ್ ರೋಡ್ಗೆ 50 ಮೀಟರ್ ಆಗುತ್ತೆ. ತುಮಕೂರಿಗೆ 115 ಕಿಲೋಮೀಟರ್ ಆಗುತ್ತೆ. ತುಮಕೂರಿಗೆ ಈ ಜಮೀನಿಂದ 15 ಕಿಲೋಮೀಟರಿಂದ. ನಾನು ಮೊದಲನೇದಾಗಿ ಈ ಜಮೀನಿನ ಮಣ್ಣು ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ತುಂಬ ಚೆನ್ನಾಗಿದೆ. ಈಗಾಗಲೇ ಇದು ನೀರಾವರಿ ಡ್ರಿಪ್ಪಿನ ವ್ಯವಸ್ಥೆ ಕೂಡ ಆಗಿದೆ. ತುಂಬ ಅಚ್ಚುಕಟ್ಟಾಗಿದೆ. ತುಂಬ 15 ಎಕರೆ ಇದೆ. ಅದನ್ನು ಎಲ್ಲವನ್ನೂ ಕೂಡ ಉಳುಮೆ ಮಾಡೋಕ್ಕೆ ಹೋಗಿಲ್ಲ. ಒಂದು 5 ಎಕರೆ ಉಳುಮೆ ಮಾಡಿದ್ದಾರೆ. ಅದನ್ನು ಟೋಟಲ್ ಆಗಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ ನೀವು ನೋಡ್ತಾ ಇದ್ದೀರಾ ನೋಡಿ. ಇಷ್ಟು ಚೆನ್ನಾಗಿ ತೆಂಗು ಒಂದು ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಈ ಸ್ಥಳಕ್ಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅನ್ನೋದು. ಪಕ್ಕದಲ್ಲಿ ಒಂದು ಗುಡ್ಡ ಇದೆ, ಬೆಟ್ಟ ಇದೆ. ಗುಡ್ಡ ಬೆಟ್ಟಗಳ ಮಧ್ಯೆ ಒಂದಿಷ್ಟು 15 ಎಕರೆ ಮಾರುವಂಥ ಜಮೀನು. ಇನ್ನು ನೀರಾವರಿ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಈಗಾಗಲೇ ಈ ಜಮೀನಿಗೆ ಒಂದು ಬೋರ್ ಇದೆ, ಒಂದು TC ಇದೆ. ಪಕ್ಕದಲ್ಲಿ ನೀವು ಇವಾಗಲೇ ನೋಡಿದ್ದೀರಾ, ಅಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇವರೇ ಕೆಲವೊಂದಿಷ್ಟು ಭೂಮಿನ ಮಾತ್ರ ಉಳುಮೆ ಮಾಡಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಹಾಗೇನೇ ಇದೆ. ಇನ್ನು ನೋಡ್ರಿ, ಬೋರ್ ನೋಡ್ತಾ ಇದ್ದೀರಲ್ಲ, ಒಂದು ಬೋರ್. ನೀರು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ತೊಂದರೆ ಇಲ್ಲ ನೀರಿನ ಸ್ಥಿತಿ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ತುಂಬ ಚೆನ್ನಾಗಿರೋಂಥ ಭೂಮಿ, ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರೆ ಯಾವ ಸಮಸ್ಯೆನೂ ಈ ಜಮೀನಿಗೆ ಇಲ್ಲ. ನೀವು ಈ ಸ್ಥಳಕ್ಕೆ ಬಂದಾಗ ಒಂದಿಷ್ಟು ಪರಿಶೀಲನೆ ಮಾಡಿ, ಅಂದರೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನನ್ನು ಈ ಬೆಲೆಗೆ ತಗೋಬೋದಾ, ಎಲ್ಲವನ್ನು ಮಾಹಿತಿ ಕಲೆ ಹಾಕಿ ನೀವು ಖರೀದಿಸುವಂಥ ಪ್ರಯತ್ನ ಪಡಿ. ಯಾಕೆಂದರೆ ಎಲ್ಲ ವಿಚಾರಗಳು ಕೂಡ ಈಗ ನನ್ನದು ಚಳ್ಳಕೆರೆ, ಇದು ಪಾವಗಡ. ಕೆಲವೊಂದಿಷ್ಟು ಮಾಹಿತಿ ನನಗೆ ಸಿಕ್ಕಿದೆ. ಆದರೂ ಕೂಡ ಇನ್ನೊಂದಿಷ್ಟು ಮಾಹಿತಿ ಬೇಕಂದರೆ ನೀವು ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡ್ಬೋದು. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಇನ್ನು ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಫೋನನ್ನು ರಿಸೀವ್ ಮಾಡಿರಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನಗಳಲ್ಲಿ ಎಲ್ಲ ಫೋನನ್ನು ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ನೀವು ಜಮೀನು ನೋಡಲೇಬೇಕಂದಾಗ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ಸೀದಾ ಆಫೀಸ್ ಹತ್ರ ಬಂದರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ನಿಮಗೆ ಯಾವುದೇ ರೀತಿ ಸಲಹೆಗಳನ್ನು ಕೊಡಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನಿಮ್ಮ ಸಲಹೆಗಳು ನಮಗೆ ತುಂಬ ಅಮೂಲ್ಯವಾದಂಥವು. ಅವನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ಸರಿಪಡಿಸ್ಕೊಂಡು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲವೂ ಆಯಿತು. ಮಣ್ಣು, ಜನರಲ್ ಪ್ರಾಪರ್ಟಿ, ಜೊತೆಗೆ ರೆಡ್ ಸಾಯಿಲು ಎಲ್ಲವೂ ಹೇಳಿದ ಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ. ವಿಲೇಜ್ಗೆ ಸ್ವಲ್ಪ ಹತ್ರ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ಅದನ್ನು ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಕೊಡಿ. 1 ಎಕರೆ 12.5 13 ಲಕ್ಷ ಹೇಳ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 12.5 13 ಲಕ್ಷ ಹೇಳ್ತಾರೆ. ನೀವು ಕೋಳಿ ಫಾರಮ್ ಕೂಡ ತುಂಬ ಸೂಕ್ತ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಅಗ್ರಿಕಲ್ಚರ್ ಲ್ಯಾಂಡು, ತೆಂಗು, ಅಡಿಕೆ ಎಲ್ಲವನ್ನೂ ಕೂಡ ಬೆಳಿಬೋದು. ಈ ಕಡೆ ಜಾಸ್ತಿ ಕಮ್ಮಿ ಒಂಚೂರು ಅಡಿಕೆ, ತೆಂಗಂತೂ ಹಾಕ್ಬೋದು. ಬೇರೆ ನಿಮ್ಗೆ ಯಾವ ಇಷ್ಟ ಬೆಳೆನೋ ಅಷ್ಟೂ ಕೂಡ ಬೆಳಿಬೋದು. ಯಾಕಂದರೆ ಮಣ್ಣು ತುಂಬ ಚೆನ್ನಾಗಿದೆ. ನೀವು ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನೀವು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ. ನೀರಿನ ಸ್ಥಿತಿ ಚೆನ್ನಾಗಿದೆ. ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ.
ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ